ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವಕುಮಾರ್ ಅವ್ರಿಗೆ ಒಂದು ಇಮೇಜ್ ಇದೆ, ಪ್ರೋ ಬಿಸ್ನೆಸ್, ಪ್ರೋ ಇದು ಅನ್ನೋ ತರ. ಎಲ್ಲವೂ ಕೂಡ ಬಿಸ್ನೆಸ್ ಅಲ್ಲೇ ನಡೆಯೋದಿಲ್ಲ. ಈಗ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನಾನು ಕೂಡ ನಿಮ್ಮನ್ನ ಪ್ರಶ್ನೆ ಮಾಡ್ಬೋದಲ್ಲ, ನಮ್ಮನ್ನ ಯಾಕೆ ನೀವು ಕೆಳ ಹಂತದಲ್ಲಿ, ಉದಾಹರಣೆಗೆ ಗ್ಯಾಸ್ನ ಸಂದರ್ಭ, ಲಾಸ್ಟ್ ಟೈಮ್ ಕೋವಿಡ್ ನ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಪ್ಯಾಕೇಜ್ ಅನ್ನ ಕೊಟ್ಟಿದ್ರಿ ಕರ್ನಾಟಕಕ್ಕೆ. 20,000 ಕೋಟಿ ಹಣವನ್ನ ಪ್ಯಾಕೇಜ್ ನಲ್ಲಿ ಕೊಟ್ಟಿದ್ರಿ. ಆದ್ರೆ ಸಿಕ್ಕಿದ್ದೆಷ್ಟು ಚಾಲಕರುಗಳಿಗೆ? ಎಲ್ಲೂ ಹೋಯ್ತು ಅದ ಹಣ? ಈಗ LPG ವಿಚಾರದಲ್ಲೂ ಕೂಡ ನಾವು ಬಹುದೊಡ್ಡ ಬೇಡಿಕೆಯನ್ನ ಇಟ್ಟಿದ್ವಿ ಸರ್ಕಾರದ ಮುಂದೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದ ನಿರ್ಧಾರವನ್ನು ಕೈಗೊಳ್ಳದೆ ಅವರು ಕೂಡ ನಿರ್ಗಮನ ಆದರು. ದಲಿತ ಮೈನಾರಿಟಿ ಸೇನೆಯ ಅಧ್ಯಕ್ಷ ಈಗ ಜಾತಿ ಗಣತಿ ವಿಚಾರದಲ್ಲಿ ಮಾತಾಡ್ತಾ ಇದ್ರು. ಯಾವ ವರದಿ ಅಕ್ಸೆಪ್ಟ್ ಮಾಡ್ತೀರಿ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಕೇಳಬೇಕಾಗ್ತದೆ. ಕಾರಣ ನಾವೆಲ್ಲರೂ ಕೂಡ ನೋಡಿದ್ವಿ, ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ 4% ಮೀಸಲಾತಿಯನ್ನು BJP ವಾಪಸ್ ಪಡ್ಕೊಂತು. ಇವೆಲ್ಲ ಚರ್ಚೆಯಲ್ಲಿತ್ತು. ಆದರೆ ಅದೇ BJP ಸರ್ಕಾರ ಇರುವ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡೆ ಕಮಿಷನ್ನು ಕೂಡ ಆಯ್ಕೆ ಮಾಡಿದರು ಯಡಿಯೂರಪ್ಪನವರು. ಅದರ ರೆಕಮೆಂಡೇಶನಲ್ಲಿ 8% ಮುಸಲ್ಮಾನರಿಗೆ ಮೀಸಲಾತಿ ಕೊಡಿ ಅಂತೇಳಿ ಅದರಲ್ಲಿದೆ. ಇದು ಚರ್ಚೆಗೆ ಬರಲಿಲ್ಲ. 2024 ಸಿದ್ದರಾಮಯ್ಯರವರಿಗೆ ಆ ವರದಿಯನ್ನು ಕೊಟ್ಟಿದ್ದಾರೆ. ಅವ್ರ ಪ್ರಣಾಳಿಕೆಯಲ್ಲಿ ಇದೆ ಅಲ್ಲ ಸರ್, ನಾವು ಮತ್ತೆ ಅಲ್ಲ, ರಿಸರ್ವೇಶನ್ ಪ್ರಣಾಳಿಕೆ ಪಕ್ಕಕ್ಕಿಟ್ಟು ಇದಕ್ಕಿಂತ ಮುಂಚೆ ಒಂದು ಸರ್ಕಾರ ಇದ್ದಾಗ ಸಂಪೂರ್ಣ ಯಾವ ಸಮುದಾಯ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಹಿಂದುಳಿದೋಗಿದೆ ಅಂತಕ್ಕಂಥದ್ದು ಸೈಂಟಿಫಿಕ್ ವರದಿ ಇದ್ದಾಗ ಯಾವ ಸೈಂಟಿಫಿಕ್ ವರದಿಯನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ ಮೊದಲನೇದು. ಅದೇ ತರ ಅದು ಹೋಯ್ತು ಸರ್, ಅದು ಗಾರ್ಬೇಜ್ ಹೋಯ್ತದು. ಇದನ್ನ ನಾವು ನೋಡ್ಬೇಕಾದ್ರೆ ಕಾಂಗ್ರೆಸ್ಸಿನ ಇದುವರೆಗೂ ಅದು ಲಿಬರಲ್ ಕಮಿಷನ್ ಆಗಲಿ, ಜಸ್ಟಿಸ್ ರಾಜೇಂದ್ರ ಸಾಚಾರ್ ಕಮಿಷನ್ ಆಗಲಿ, 42 ಕಮಿಷನ್ ಕೂಡ ಅದು ಎಲ್ಲಿ ಹೋಯ್ತು ಅಂತೇಳಿ ಆ ಡಸ್ಟ್ಬಿನ್ ಗೊತ್ತಾಗಲಿಲ್ಲ. ಅದರ ಜೊತೆಲಿ ಈಗ ನೇರವಾಗಿ DK ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಬೇಕಾದ್ರೆ, ಪಕ್ಕದಲ್ಲಿ ಇರ್ತಕ್ಕಂಥ ವಿಶಾಖಪಟ್ಟಣಂದಲ್ಲಿ ಗೂಗಲಿನ ತುಂಬ ದೊಡ್ಡ ಕಚೇರಿ ಅಲ್ಲಿ ಓಪನ್ ಆಗಿದೆ. ನಮಗೆ IT ಸೆಕ್ಟರ್ ಅಥವಾ ಸಿಲಿಕಾನ್ ಅಂದ ತಕ್ಷಣ ಇಂಗ್ಲೀಷಲ್ಲಿ ಸಿಲಿಕಾನ್ ಎಲ್ಲವೂ ಕೂಡ ಮರ್ಜ್ ಮಾಡ್ಕೊಳ್ಳೋಂಥ ಕೇಪಬಿಲಿಟಿ ಇರುವಂಥದ್ದು ಸಿಲಿಕಾನ್. ಕಾರ್ಬನ್ಗೆ ಬಿಟ್ಟರೆ ಸಿಲಿಕಾನ್ಗೆ ಇರೋದು. ಆ ಸಿಲಿಕಾನ್ ಸಿಟಿ ಅಂತಕ್ಕಂಥ ನಮಗೆ ಹೆಸರಿತ್ತಲ್ಲ, ಅದು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮಿಂದ ತಪ್ಪಿ ಬೇರೆ ಕಡೆ ಹೋಗ್ತದೆ ಅಂದರೆ ಇದು ನೇರವಾಗಿ ಕೇಳುವಂಥ ಪ್ರಶ್ನೆ ಇದು. ಅದರ ಜೊತೆಲಿ ಒಂದು ಸಮೀಕ್ಷಾ ರಿಪೋರ್ಟ್ ಇದೆ. ಇಡೀ ಏಷ್ಯಾದಲ್ಲಿ ಬೆಂಗಳೂರು ನಗರ 2ನೇ ತುಂಬ ಕಂಟಕವಾದಂತಹ ಟ್ರಾಫಿಕ್. ದಿಸ್ ಇಸ್ ಎ ರಿಪೋರ್ಟ್. ಇದನ್ನ ಯಾವ ರೀತಿ ನೀವು ಬಗೆಹರಿಸ್ತೀರಿ? ಅದರ ಜೊತೆಲಿ ಜಾತಿ ಸಮೀಕ್ಷೆ ಆಗಲಿ ಅಥವಾ ಬೆಂಗಳೂರು ನಗರದ ಅಭಿವೃದ್ಧಿ ಆಗಲಿ, ಇವೆಲ್ಲವೂ ಕೂಡ ಮೊದಲನೇದಾಗಿ ಇನ್ನೊಂದು ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ, 2 ವರ್ಷದಿಂದ ಒಂಟಿ ಮನೆ ಅಂತಕ್ಕಂಥದ್ದು ದಲಿತ ಸಮುದಾಯಕ್ಕೆ ಏನು ಮನೆಗಳು ಕಟ್ಕೊಡ್ಬೇಕಾಗಿತ್ತೋ ಆ ದುಡ್ಡೇ ಕ್ಲಿಯರ್ ಮಾಡಲಿಕ್ಕೆ BBMPಯಲ್ಲಿ, ಅಂದರೆ ಹಳೆ BBMPಯಲ್ಲಿ ದುಡ್ಡಿಲ್ಲ. ನೇರವಾಗಿ ಅವ್ರು ಲೆಟರ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಸರ್ಕಾರದ ಬೊಕ್ಕಸೆಯಲ್ಲಿ ದುಡ್ಡಿಲ್ಲ. ಇದನ್ನೇ ಯಾವ ರೀತಿ ಬಗೆಹರಿಸ್ತೀರಿ? ನಾನು ಬರ್ತಾ ಇದ್ದು ಗಾಂಧಿನಗರ ಕ್ಷೇತ್ರ. ಆ ಕ್ಷೇತ್ರದ MLA ಮತ್ತೆ ಮಿನಿಸ್ಟರ್ ಆಗಿದ್ರು, ಯಾವುದು ಆರೋಗ್ಯ ಸಚಿವರಾಗಿದ್ದರು. ಆರೋಗ್ಯ ಇಲಾಖೆ 3 ವರ್ಷದಲ್ಲಿ ಏನೇನು ಮಾಡಿದೆ? ಬಾಣಂತಿಯರ ಸಾವು, ನಾಯಿ ಕಚ್ಚಿದ್ರೆ ಇಂಜೆಕ್ಷನ್ ಇಲ್ಲ, ಹಾವು ಕಚ್ಚಿದ್ರೆ ರೈತರಿಗೆ ಇಂಜೆಕ್ಷನ್ ಇಲ್ಲ, ಮತ್ತು ಹೆರಿಗೆ ಹಾಸ್ಪಿಟ್ಲ್ಗೂ ಮುಚ್ತಾ ಇದ್ರು. ತುಂಬ ಹಾಸ್ಪಿಟ್ಲ್ಗಳಲ್ಲಿ ಮೆಡಿಸಿನ್ಗಳೇ ಇಲ್ಲ, ಔಷಧಿ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಮೇಂಟೆನೆನ್ಸ್ ಇಲ್ಲ. ನಿಮ್ಮ ಮಲ್ಲೇಶ್ವರಂ ವ್ಯಾಪ್ತಿಯಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಇದಾವೆ ಸರ್? KC ಜನರಲ್ ಮೇನ್ ಇದೆ ಮೇಡಮ್, ಮತ್ತೆ KC ಜನರಲ್ ಇದೆ. ಗಾಂಧಿನಗರ ಮೇಡಮ್ ಬರ್ತಾರೆ. ಆಯ್ತು, ಓಕೆ, ವಾಟ್ ಎವರ್ ಇಟ್ ಮೇ ಬಿ. ನಿಮ್ಮ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು BJP ಅವರು ಎಷ್ಟು ಸಲ ನಮ್ಗೆ ಮೆಡಿಸಿನ್ ಇಲ್ಲ ಅಂತ, ಯಾವ ಆಸ್ಪತ್ರೆಯಲ್ಲಿ ಮೆಡಿಸಿನ್ಸ್ ಇಲ್ಲ ಅಂತ ಹೋರಾಟ ಮಾಡಿದ್ರಿ? ನೀವು ಇನ್ ಜನರಲ್ ಆಗಿ ಮೆಡಿಸಿನ್ ಸಿಗ್ತಾ ಇಲ್ಲ, ಇಂಜೆಕ್ಷನ್ ಸಿಗ್ತಾ ಇಲ್ಲ, ಮಾತ್ರೆ ಸಿಗ್ತಾ ಇಲ್ಲ, ಗುಳಿಗೆ ಸಿಗ್ತಾ ಇಲ್ಲ ಅಲ್ಲ, ಬಿ ಪರ್ಟಿಕ್ಯುಲರ್ ಎಲ್ಲಿ ಸಿಕ್ತಿಲ್ಲ, ಎಲ್ಲ ಹರಾಜಾಕಿ ಎಲ್ಲೆಲ್ಲಿ ಸಿಕ್ಕಿಲ್ಲ ಹೇಳ್ತೀನಿ ಕೇಳಿ. ವಿಕ್ಟೋರಿಯಾ ಹಾಸ್ಪಿಟಲ್ ಇಲ್ಲ, ಮೇನ್ ಹಾಸ್ಪಿಟಲ್, KC ಜನರಲ್ ಇಲ್ಲ. ಇರೇ ಮೇಡಮ್, ನಮ್ಮ ಹೋರಾಟ ಹೇಳ್ತೀವಿ. ಹೋರಾಟ ಮಾಡಿದ್ರ ಹೋರಾಟ ನೀವು ಹೋರಾಟ ನಾವು ಹಾಸ್ಪಿಟಲ್ ಮುಂದೆ ಮಾಡಂಗಿದೀವ? ಕೋರ್ಟ್ ಡೈರೆಕ್ಷನ್ಸ್ ಇದೆ ಗೊತ್ತಾ ನಿಮ್ಗೆ? FIR ಆಗ್ತಾರೆ. ಯಾವ್ದಾದ್ರು ಫ್ರೀಡಂ ಪಾರ್ಕ್ ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರೆ FIR ಆಗ್ತಾರೆ. ಆರೋಗ್ಯ ವ್ಯವಸ್ಥೆಯಲ್ಲಿ ತುಂಬಾ ಕಳಪೆ ಅದನ್ನೇ ಹೇಳ್ತಾ ಇದ್ದೀನಿ ಅಲ್ವಾ? ಇವಾಗ ನಾನು ಹೇಳ್ತಾ ಇದ್ದೀನಿ, ಅದನ್ನ ಓವರ್ಕಮ್ ಮಾಡಿ. ಇವಾಗ ಮುಖ್ಯಮಂತ್ರಿಯಾಗಿ ಹೊಸದಾಗ ಇದ್ರೆ ಆರೋಗ್ಯ ಇಲಾಖೆ ಬಗ್ಗೆ ಗಮನ ಕೊಡಿ. ಕ್ರೈಸಿಸ್ ಆಗಿತ್ತು, ಸ್ಕ್ಯಾನಿಂಗು ಮತ್ತೆ ಸ್ಕ್ಯಾನಿಂಗ್ ಮಿಷನ್ಸ್, ಎಕ್ಸ್ರೇ ಮಿಷನ್ಸ್ ಎಲ್ಲ ಒಂದು ಪ್ರೈವೇಟ್ ಕಂಪನಿ ದುಡ್ಡು ಕೊಟ್ಟಿಲ್ಲ ಅಂತ ಎಲ್ಲ ಸ್ಟಾಪ್ ಮಾಡಿದ್ರು. ತುಂಬಾ ಹಂಗಾಮ ಆಗಿತ್ತು. ಆ ತರದ ಕ್ರೈಸಿಸ್ ಕೂಡ ತುಂಬಾ ಇದೆ. ಆಮೇಲೆ ಇಡೀ ಕರ್ನಾಟಕಕ್ಕೆ ಒಬ್ರು ಮೆಡಿಸಿನ್ ಸಪ್ಲೈ ಮಾಡ್ತಾ ಇದಾರೆ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ. ಮಂಗಳೂರು ಮೂಲದ ವ್ಯಕ್ತಿ ಇಡೀ ಕರ್ನಾಟಕಕ್ಕೆ ಮೆಡಿಸಿನ್ ಒಬ್ನೇ ಸಪ್ಲೈ ಮಾಡ್ತಾನಂತೆ.
ಯಾರು ಟೆಂಡರ್ ತಗೊಳಂಗಿಲ್ಲ. ಒಬ್ಬನೇ ವ್ಯಕ್ತಿ ಮಾಡ್ತಾನೆ ಅಂದರೆ ಇದರಿಂದ ಸದುದ್ದೇಶ ಇದೆ, ದುರುದ್ದೇಶ ಇದೆಯಾ, ಇದು ಯೋಚನೆ ಮಾಡಬೇಕಾದ ವಿಷಯ ಆಯ್ತಾ. ಮತ್ತೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಮುಚ್ಚಬೇಕು ಅಂತ ಇವರು ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಅದು ರಿಸಾಲ್ವ್ ಆಯ್ತು, ಕೋರ್ಟ್ ಸ್ಟೇ ಕೊಟ್ಟಿದೆ. ರಿಸಾಲ್ವ್ ಆಯ್ತು. ಮತ್ತೆ ಏನ್ ಮಾಡ್ತಾರೆ, ಆ ಮೆಡಿಸಿನ್ ಏನೋ ಸರಿ ಇಲ್ಲ ಅಂದ್ಬಿಟ್ಟು ಲ್ಯಾಬ್ ಕಳಿಸಿ ಅದ್ರ ಮೇಲೆ ಸವಾರಿ ಮಾಡಕ್ ಹೋಗ್ತಾರೆ. ಅದು ಇದಾಗ್ತದೆ. ಯಾಕಂದ್ರೆ ಇಲ್ಲಿ ಪ್ರೈವೇಟ್ ಗೌರ್ಮೆಂಟ್ ವಾಟ್ ಇಸ್ ದಿ ಪಾಯಿಂಟ್ ನಾನು ಹೇಳೋದು ಆರೋಗ್ಯ. ಇಷ್ಟೊತ್ತು ವಿದ್ಯೆ ಬಗ್ಗೆ ಮಾತಾಡಿದ್ವಿ, ವಿದ್ಯೆ ಜೊತೆ ಆರೋಗ್ಯನೂ ಮುಖ್ಯ. ಇವತ್ತು ಬಡ ಜನ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂದ್ರೆ OPD 10 ರೂಪಾಯಿ ಇದ್ದಿದ್ದು 20 ರೂಪಾಯಿ ಮಾಡವ್ರೆ, ಸ್ಕ್ಯಾನಿಂಗ್ ರೇಟ್ 70 ರೂಪಾಯಿ ಮಾಡವ್ರೆ, ECG 180 ಮಾಡವ್ರೆ, ಮತ್ತೆ ಆಕ್ಸಿಜನ್ ವೆಂಟಿಲೇಟರ್ 350 ರೂಪಾಯಿ ಜಾಸ್ತಿ ಮಾಡವ್ರೆ. ಈ ಥರದನ್ನೆಲ್ಲ ಕಮ್ಮಿ ಮಾಡಿ, ನೀವು ಬೇರೆ ಜಾಸ್ತಿ ಮಾಡ್ಬೋದು, ಬಟ್ ಇದು ಆರೋಗ್ಯದು ಬಹಳ ಕಷ್ಟದ ವಿಚಾರ. ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಟ್. ನಾನು ಶಿವಶಕ್ತಿ ಮಹಿಳಾ ಸಂಘದ ಪ್ರೆಸಿಡೆಂಟ್ ಆಗಿ ಏನಪ್ಪ ಕೇಳೋದು ಅಂದರೆ, ನೀವು ನೋಡ್ದಂಗೆ ಸುಮಾರು ಕಡೆ ಎಲ್ಲ ಕಡೆ ಅತ್ಯಾಚಾರಗಳು, ಪೋಸ್ಕೋ ಕಾಯ್ದೆಗಳು, ಲೈಂಗಿಕ ಬಗ್ಗೆ ಕಿರುಕುಳ ಹೆಣ್ಮಕ್ಳಿಗೆ ತುಂಬ ಆಗ್ತಿದೆ. ಯಾಕಂದ್ರೆ ನಂಗೆ ದಿನ ಬೆಳಗ್ಗೆ ಆಫೀಸಲ್ಲಿ ಕೂತ್ರೆ ಒಂದು ಕಮ್ಮಿ ಅಂದರೆ ಒಂದು 7-8 ಕೇಸ್ ಬಂದೇ ಬರುತ್ತೆ. ಹಿಂಗಾಗಿದೆ, ಫೋನಾದ್ರು ಬರುತ್ತೆ ಅಥವಾ ಅವರೇ ಪ್ರತ್ಯೇಕವಾಗಿ ಬಂದು ನನ್ನ ನೋಡಿ ಮಾತಾಡ್ತಾರೆ. ಇದನ್ನು ನಾನು ಇದೆಲ್ಲ ನೋಡಿ ನಂಗೆ ಅನಿಸುತ್ತೆ, ಅವರು ಒಂದು ಕೋರ್ಟ್ಗೆ ಹೋದಾಗ ಸುಮಾರು ಅವ್ರಿಗೆ ವರ್ಷಾನುಗಟ್ಟಲೆ ಆಗುತ್ತೆ. ಒಂದು ರೇಪ್ ಆಗಿ ಮರ್ಡರ್ ಆಗಿರೋ ಅವ್ರ ಮನೆಯವ್ರಿಗೆ ಯಾರಿಗೇ ಆಗಲಿ ಒಂದು ನ್ಯಾಯ ಕೊಡಿಸ್ಬೇಕು ಅಂದರೆ ಪ್ರತ್ಯೇಕವಾಗಿ ಒಂದು ಕೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಇದ್ರ ಪರವಾಗಿ. ಇದು ತುಂಬ ಇದು ಹೇಗೆ ಅಂದರೆ ನಮ್ಗೆ ಹೇಳಕ್ಕೆ ಅಸಾಧ್ಯ ಆಗ್ಬಿಟ್ಟಿದೆ, ಅಷ್ಟಾಗಿದೆ. ಅದಕ್ಕೆ ಅದನ್ನ ಯಾರು ಪ್ರತ್ಯೇಕ ಮಹಿಳಾ ಠಾಣೆಗಳು ಮತ್ತೆ ಮಹಿಳಾ ಕೋರ್ಟ್ ಆಗ್ಬೇಕು ಅಂತ ಆದಷ್ಟು ಬೇಗ ಡಿಸೈಡ್ ಆಗ್ಬೇಕು. ಇಲ್ಲಾಂದ್ರೆ ಎವಿಡೆನ್ಸ್ಗಳು ಇರೋ ಎವಿಡೆನ್ಸ್ಗಳೇ ಎಷ್ಟೋ ಜನ ಸತ್ತೇ ಹೋಗ್ಬಿಡ್ತಾರೆ. ಇವ್ರು ಹೋಗಿ ಅವ್ರನ್ನ ಮಾಡಿ ಎಲ್ಲ ಊರ್ ಬಿಟ್ಟು ಹೋಗ್ಬಿಡ್ತಾರೆ. ಯಾವ ಕಡೆಯಿಂದನೂ ನ್ಯಾಯ ಸಿಗಲ್ಲ. ಅವರು ಬೇಡಿಕೆಗಳು ಕೇಳ್ಬಿಟ್ರೆ ಅವ್ರ ಗೋಳು ಮುಗಿಲ್ ಮುಟ್ಟಿತೆ ಅಷ್ಟಿದೆ. ಅಯ್ಯೋ ಅವರೇ ಒಂಥರ ನಗ್ತಾರೆ, ಕೋರ್ಟ ನಮ್ಗೆ ನ್ಯಾಯ ಸಿಗುತ್ತಾ ಅನ್ನೋ ಮಟ್ಟಿಗೆ ಮಹಿಳೆಯರಿಗೆ ಖಂಡಿತವಾಗ್ಲೂ ಹೋಗ್ಬಿಟ್ಟಿದೆ. ಅದು ನನಗೆ ಗೊತ್ತಾಗುತ್ತೆ ಅದ್ರ ವಿಷಯ ಏನು ಅಂತೇಳಿ. ಅದನ್ನ ನಾನು ಅವ್ರ ಹತ್ರ ಮನವಿ ಕೇಳ್ಕೊಳ್ತಾ ಇದ್ದೀನಿ. ಸುಮಾರು ಹೆಣ್ಮಕ್ಳು, ಸಾವಿರಾರು ಲಕ್ಷಾಂತರ ಹೆಣ್ಮಕ್ಳಿಂದ ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ನನ್ನ ಅನುಭವ ಮತ್ತೆ ನೋಡಿರೋ ಒಂದು ವಿಷಯದಲ್ಲಿ ಇದನ್ನ ಹೇಳ್ತಾ ಇದ್ದೀನಿ.